ಎಲ್ಲ ಅಚ್ಚುಕಟ್ಟಾಗಿ ಅಲಂಕಾರ ಮಾಡಬೇಕು, ಚೂರು ಕುಂದು ಕೊರತೆ ಬರಬಾರ್ದು, ಆಯ್ತಾ? ಏ ಕಾರ್ತಿ, ಇದು ಯಾಕೋ ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಟ್ಟೆ? ಇಲ್ಲ ಅಣ್ಣ, ನಾಳೆ ಮುಹೂರ್ತ. ಇದೆಲ್ಲ ನಿಜವಾಗ್ಲೂ ನಡೀತಿದ್ಯಾ ಅಥವಾ ಭ್ರಮೇನ ಅನ್ಸಕ್ ಶುರು ಆಗ್ಬಿಟ್ಟಿದೆ? ಯಾಕೋ ಟೆನ್ಷನ್ ಮಾಡ್ತೀಯಾ? ನಾನಿಲ್ವ ಮೂರಡಿ ಮೂರ್ತಿ, ಎಲ್ಲ ಒಳ್ಳೇದೇ ಆಗುತ್ತೆ. ನಮಸ್ಕಾರ ಮೂರಡಿ ಮೂರ್ತಿಯವರಿಗೆ. ನಮಸ್ಕಾರ ನಮಸ್ಕಾರ. ಕಾರ್ತಿ, ಇವ್ರೆ ನಾಳೆ ಪೂಜೆ ಪುರೋಹಿತರು. ನಮಸ್ತೆ ಸರ್. ನಮಸ್ತೆ. ನಾಳೆ ಏನು ತೊಂದರೆ ಇಲ್ದಂಗೆ ನಮಗ್ ಪೂಜೆ ನಡೆಸ್ಕೊಟ್ಬಿಡಿ. ಸಿನಿಮಾದಲ್ಲಿ ನಿಮ್ಮ ಹೆಸರು ಹಾಕ್ತೀನಿ, ಮುಹೂರ್ತದ ಪೂಜೆ ಬೈ. ಸರ್ ನಿಮ್ಮ ಹೆಸರು ಏನಂದ್ರಿ? ನನ್ನ ಹೆಸರು ಶ್ರೀನಿವಾಸ್ ಮೂರ್ತಿ ಅಂತ. ಮುಹೂರ್ತದ ಪೂಜೆ ಬೈ ಶ್ರೀನಿವಾಸ್ ಮೂರ್ತಿ ಅಂತ. ಅದಕ್ಕೇನಂತೆ, ಎಲ್ಲ ಅಚ್ಚುಕಟ್ಟಾಗಿ ಮಾಡ್ಕೊಡೋಣ ಬಿಡಿ. ಅಡ್ವಾನ್ಸ್ ಕೊಟ್ಬಿಡಿ ಅಣ್ಣ. ಕೊಡಿ 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 ಕೊಡಿ, ಅಡ್ವಾನ್ಸ್ ಅಷ್ಟೇ. ಇನ್ನು ಪೂಜೆ ಆದ್ಮೇಲೆ ಎಲ್ಲ ತಲುಪುತ್ತೆ. ನಾಳೆ ಕರೆಕ್ಟ್ ಟೈಮಿಗೆ ಬಂದು ಪೂಜೆ ನಡ್ಸ್ಕೊಟ್ಬಿಡಿ. ನಡೆಸ್ಕೊಡೋಣ ಬಿಡಿ. ಹೆಸರು ಹಾಕ್ಸ್ತೀನಿ, ಮರಿಬೇಡಿ. ಮೂರ್ತಿ ಅಣ್ಣ, ನೀವ್ ಏನ್ ಮಾಡ್ತಿರೋ ನನಗಂತೂ ಗೊತ್ತಿಲ್ಲ. ನಾಳೆ ಪೂಜೆ ಎಲ್ಲ ಅಚ್ಚುಕಟ್ಟಾಗಿ ಆಗ್ಬೇಕು. ಹಂಗೇನಾದ್ರು ಆಗ್ಬಿಟ್ರೆ ಈ 3 ಅಡಿ ಮೂರ್ತಿಗೆ 6 ಅಡಿ ಕಟೌಟ್ ಹಾಕ್ಸ್ಬಿಡ್ತೀನಿ. ನಿಮ್ಮ ಆಶೀರ್ವಾದ ಅಣ್ಣ. ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು. ಬರ್ತೀನಿ. ನನಗಿನ್ನು ತುಂಬಾ ಕೆಲಸ, ಸ್ಕ್ರಿಪ್ಟ್ ಎಲ್ಲ ಮಾಡ್ಬೇಕು ನಾನು. ನಮಸ್ಕಾರ ಸ್ವಾಮಿ. ನಮಸ್ಕಾರ ಸ್ವಾಮಿ. ತಗೊಳ್ಳಿ ಅಮೌಂಟ್. ಪೂಜೆಗೆ ಅಡ್ವಾನ್ಸ್ ಕೊಟ್ಟೆ ಆಗಿದೆಯಲ್ಲ? ಇದು ಆ ಪೂಜೆ ವಿಚಾರವಾಗಿ ಕೊಡ್ತಿರೋದು, ಆದ್ರೆ ಸ್ವಲ್ಪ ಬದಲಾವಣೆ ಇದೆ ಅಷ್ಟೇ. ಬದಲಾವಣೆ ಇದೆಯಾ? ದೀಪಕ್ಕೆ ಈ ಎಣ್ಣೆ ಹಾಕಿ ಹಚ್ಚಿಸ್ಬೇಕು. ಈ ಎಣ್ಣೆಯಲ್ಲಿ ಅಷ್ಟು ವಿಶೇಷ ಇದೆಯಾ? ತುಂಬಾ ವಿಶೇಷ ಇದೆ, ನೀವೇ ನೋಡಿ. ಇದೇನಿದು, ಪೆಟ್ರೋಲ್ ತರ ಇದೆ? ಪೆಟ್ರೋಲ್ ಥರ ಅಲ್ಲ, ಪೆಟ್ರೋಲೇ. ಅದಕ್ಕೆ ಪೆಟ್ರೋಲ್ ಸ್ಮೆಲ್ ಬರ್ತಿರೋದು. ಇದನ್ನ ದೀಪಕ್ಕೆ ಹಾಕಿದ್ರೆ ಬೆಂಕಿ ಹಚ್ಕೊಂಡು ಮುಖ ಎಲ್ಲ ಸುಟ್ಟೋಗುತ್ತೆ. ನಾಳೆ ನಿಮ್ಮ ಮಗಳೇ ಅಲ್ವಾ ದೀಪ ಹಚ್ಚೋದು? ಏನ್ ಸ್ವಾಮಿ, ನೀವೇ ಹೀಗೆ ಮಾಡಿದ್ರೆ ಹೇಗೆ? ನಾಳೆ ದೀಪ ಹಚ್ಚುತ್ತಿರೋದು ನನ್ನ ಮಗಳು ಮಾಯ ಅಲ್ಲ, ಬೆಳ್ಳಿ. ಆ ಬೆಳ್ಳಿ ಮುಖ ಸುಟ್ಟೋಗ್ಲಿ ಅಂತಾನೆ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಿರೋದು. ನಾಳೆ ದಿವಸ ಯಾರಾದರೂ ನಿಮ್ಮನ್ನ ಕೇಳಿದ್ರೆ ನನಗೇನು ಗೊತ್ತಿಲ್ಲ ಅಂತ ನೀಟ್ಲಾಗ್ಬಿಡಿ. ಆದ್ರೂ ಈ ಕೆಲಸ ಮಾಡಕ್ಕೆ ಭಯ ಆಗುತ್ತೆ ಸರ್. ನಾನು ಈ ಕೆಲಸ ಮಾಡಲ್ಲ. ಅಲ್ರಿ, ದುಡ್ಡು ಕೊಡ್ತೀನಿ ಅಂದ್ರೂ ಕೆಲಸ ಮಾಡಲ್ಲ ಅಂತೀರಲ್ರಿ. ಯಾಕೋ ನಂದಾರಿನೇ ಸರಿ ಅನ್ಸತ್ತೆ. ನಿಮ್ಮ ಮನೆಯವರು ಬದುಕಬೇಕೋ ಬೇಡವೋ? ಹಾಗೆಲ್ಲ ಮಾಡಬೇಡಿ ಸ್ವಾಮಿ, ನೀವು ಹೇಳ್ದಾಗೆ ಕೇಳ್ತೀನಿ. ತಗೊಳ್ಳಿ, ತಗೊಳ್ರಿ, ಹೋಗೆ. ಮನುಷ್ಯರ ಮಾತಿಗೆ ಬೆಲೆನೇ ಇಲ್ಲ, ಇದಕ್ಕೆ ಮಾತ್ರ ಬೆಲೆ. ಅರೇಂಜ್ಮೆಂಟ್ಸ್ ಎಲ್ಲ ಯಾವುದು ಮಿಸ್ ಆಗಬಾರ್ದು. ಎಲ್ಲರಿಗೂ ಊಟ ತಿಂಡಿ ವ್ಯವಸ್ಥೆ ಬಂದ್ರು ಕಣ. ಸರಿ. ಅಮ್ಮ, ಮನೇಲಿ ಹುಡುಗಾಟ ಮಾಡ್ಕೊಂಡು ತಲೆಹಟೆ ಮಾಡ್ಕೊಂಡಿದ್ದವನು ಇವತ್ತು ಡೈರೆಕ್ಟ್ ಮಾಡೋ ತರ ಆಗ್ಬಿಟ್ಟಿದ್ದಾನೆ. ಈಗ ಬಂದ್ರ? ದೇವ್ರು ಒಳ್ಳೇದು ಮಾಡ್ಲಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇರ್ಲಿ ಅದಕ್ಕೆ ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಅಂತ ನಮ್ಮ ಕಾರ್ತಿ ಪ್ರೂವ್ ಮಾಡಿದ್ದಾನೆ. ಒಳ್ಳೇದಾಗ್ಲಿ ಕಣ. ಥ್ಯಾಂಕ್ಸ್ ಅಣ್ಣ. ಅರೇಂಜ್ಮೆಂಟ್ಸ್ ಎಲ್ಲ ಹೇಗಿದೆ ಅಣ್ಣ? ಎಲ್ಲ ಸೂಪರ್ ಆಗಿದೆ. ಕಾರ್ತಿಕ್,
ನೀನು ಮಾಡ್ತಾ ಇರೋ ಈ ಸಿನಿಮಾ 100 ದಿನ ಓಡಲಿ. ಎಲ್ರಿಂದಲೂ ಒಳ್ಳೆ ಹೆಸರು ತಗೊಳ್ಳೋ ಹಾಗಾಗ್ಲಿ ಕಣೋ. ತುಂಬಾ ಥ್ಯಾಂಕ್ಸ್ ಅಮ್ಮ. ಸರಿ, ಪೂಜೆಗೆ ಹೊತ್ತಾಗುತ್ತೆ, ನಡೀರಿ ಎಲ್ರು. ಏ ರೆಡಿ ನನ್ರಾ, ನಮ್ಮ ಫ್ಯಾಮಿಲಿ ಬರ್ತಾವ್ರೆ. ಮುತ್ತು ಸರ್, ಪೂಜೆ ಶುರು ಮಾಡ್ಬಿಡೋಣ. ಅರೆ ಪ್ರೊಡ್ಯೂಸರ್ ಬಂದೇ ಬಿಟ್ರಣ. ರಾಜ, ನೀನ್ ಅಷ್ಟು ಪ್ಲಾನ್ ಸ್ವಲ್ಪ ಹೊತ್ತಲ್ಲೇ ಉಲ್ಟಾಗತ್ತೆ, ನೋಡ್ತಿರು. ಸಾರಿ ಮುತ್ತು ಸರ್, ಬರೋದು ಸ್ವಲ್ಪ ಲೇಟ್ ಆಯ್ತು. ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಪೂಜಾರೆ, ಈಗ ಶುರು ಮಾಡ್ಕೊಳ್ಳಿ. ಸರ್, ಸಿನಿಮಾ ಹೆಸರು ಏನಿರ್ಬೋದು ಅಂತ ನಿನ್ನೆಯಿಂದ ಗೆಸ್ ಮಾಡ್ತಿದೀವಿ, ಈಗ್ಲಾದ್ರೂ ಹೇಳ್ತೀರಾ? ಖಂಡಿತವಾಗ್ಲೂ ಹೇಳ್ತೀವಿ. ಅದನ್ನ ಅಮ್ಮನಿಂದ ಹೇಳ್ಸೋಣ ಅಂತ. ಅಮ್ಮ, ದಯವಿಟ್ಟು ಫಿಲ್ಮ್ ಟೈಟಲ್ನ ರಿವೀಲ್ ಮಾಡಿ. ರಾಜನ ಪ್ರೇಮ, ಒಳ್ಳೆ ಹೆಸರು, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಟೈಟಲ್ ನೋಡಿದ್ರೆ ಲವ್ ಸ್ಟೋರಿ ಅನಿಸ್ತಿದೆ. ನಿಮ್ಮ ಲವ್ ಸ್ಟೋರಿನೇ ಸಿನಿಮಾ ಮಾಡಕ್ಕೆ ಹೊಟ್ಟಿದ್ದೀರಾ? ಹೌದು. ಕಾರ್ತಿಕ್ ಬಂದು ಕತೆ ಎಕ್ಸ್ಪ್ಲೇನ್ ಮಾಡಿದಾಗ ನನ್ನ ಲವ್ ಸ್ಟೋರಿ ಥರನೇ ಇತ್ತು. ಅದಕ್ಕೆ ರಾಜನ ಪ್ರೇಮ ಅಂತ ಟೈಟಲ್ ಫಿಕ್ಸ್ ಮಾಡಿದ್ವಿ. ಈ ಮೂವಿಲಿ ಪ್ರೀತಿ ಹೆಸರಲ್ಲಿ ಒಬ್ರನ್ನ ಒಬ್ರು ಯಾವ ರೀತಿ ಮೋಸ ಮಾಡ್ತಾರೆ, ಮೋಸ ಆದ್ಮೇಲೆ ಯಾವ ರೀತಿ ಕಷ್ಟಪಡ್ತಾರೆ ಅನ್ನೋದನ್ನ ಈ ಚಿತ್ರದಲ್ಲಿ ತೋರಿಸೋದಕ್ಕೆ ಹೊರಟಿದ್ದೀವಿ.
ಜೊತೆಗೆ ನಿಮ್ಮ ಫಿಯಾನ್ಸಿ, ಮನೆಯವರೆಲ್ಲ ಕುತ್ಕೊಂಡು ಕೇಳಬೇಕು. ಎಲ್ಲರ ಒಪಿನಿಯನು ತುಂಬ ಇಂಪಾರ್ಟೆಂಟ್. ಕತೆ ಕೇಳೋದಕ್ಕೆ ನೀವು ಇರ್ತೀರಾ ಅಲ್ವಾ ಮಾಯವರೇ? ಹಾಂ, ಇರ್ತೀನಿ. ಆ ಪೂಜೆಗೆ ಹೊತ್ತಾಯ್ತು. ನಿಮ್ಮಲ್ಲಿ ದೀಪ ಹಚ್ಚೋದಕ್ಕೆ ಯಾರಾದರೂ ಇದ್ರೆ? ಯಾರಾದರೂ ಯಾಕೆ, ಮುತ್ತು ಸರ್ ಫಿಯಾನ್ಸಿ ಮಾಯವರೇ ಇದ್ದಾರೆ, ಅವರೇ ದೀಪ ಬೆಳಗ್ಲಿ. ಮಾಯಾ ಮೇಡಮ್ ಬನ್ನಿ, ದೀಪ ಹಚ್ಚಿ. ನಾನಾ? ಹಾಂ, ನೀವೇ. ಕಾರ್ತಿಕ್, ಸ್ವಲ್ಪ ಮೇಡಮ್ ಹೆಲ್ಪ್ ಮಾಡಿ. ನೋಡು, ನೀನು ಹಚ್ಚಬೇಕಾಗಿರೋ ದೀಪನ ಅವಳು ಹಚ್ತಿದ್ದಾಳೆ. ಬಾ ದೇವ್ರೆ, ಹೇಗಾದರೂ ಮಾಡಿ ಇವಳು ಕಾಳು ಎಲ್ಲಿ ಜಾರಿ ಬೀಳಬೇಕು, ಹಾಗೇನಾದರೂ ಮಾಡು. ಹಾಗೆಲ್ಲ ಶಾಪ ಹಾಕಬಾರ್ದು. ಯಾರ್ಯಾರ ಹಣೆಯಲ್ಲಿ ಏನೇನು ಬರ್ತಿರುತ್ತೋ ಅದೇ ಆಗೋದು. ನೀನು ಸುಮ್ಮನೆ ಇರು. ಕರ್ಕೊಂಬಮ್ಮ. ಅಯ್ಯೋ ಅಮ್ಮ, ನನ್ನ ಕಾಲು. ನಾನೇನು ಮಾಡಿಲ್ಲ ಅಣ್ಣ. ಅಯ್ಯೋ, ಅಪ್ಪ ದೇವ್ರೆ, ನಾನು ಬೇಡ್ಕೊಂಡಿದ್ದನ್ನ ಈಡೇರಿಸ್ಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್. ಪಾಪ ಮಾಯಕ, ಅವ್ರಿಗೆ ಎಷ್ಟು ಕಷ್ಟ ಆಗ್ತಿದ್ಯೋ ಏನೋ. ಮಾವ ಕಾಲು ಹುಡುಕಿದೆ ಮಾವ. ಕಾಲು ಎತ್ತಿಡಕ್ಕೂ ಆಗ್ತಿಲ್ಲ ಮಾವ. ಮಾವ ಕಾಲು ಹುಡುಕಿದೆ. ಬೈರಾ, ನೀರು ತಗೊಂಡ್ ಬಾ. ನೀರು ಕುಡಿ. ಮಾಯಾ, ನೀರು ಕುಡಿದು ಸುಧಾರಿಸ್ಕೊಂಡು ದೀಪ ಇಲ್ಲೇ ಹತ್ರದಲ್ಲಿದೆ, ಹಚ್ಚಕ್ಕಾಗುತ್ತಾ ನೋಡು. ಮಾವ ಕಾಲು ಎತ್ತಿಡಕ್ಕೂ ಆಗ್ತಿಲ್ಲ ಮಾವ, ನನ್ಗೆ ಎಲ್ಲ ಆಗಲ್ಲ. ಮಾವ, ನನಗೆ ಕಾಲೆತ್ತಿಡಕ್ಕೂ ಆಗ್ತಿಲ್ಲ. ನೀವು ದೀಪನ ಬೆಳ್ಳಿ ಕೈಲಿ ಹಚ್ಚಿಸಿ, ನನಗೇನು ಬೇಜಾರಿಲ್ಲ. ಹಾಗೆ ಆಗ್ಲಿ ಮಾಯಾ, ಬೆಳ್ಳಿನೇ ದೀಪ ಹಚ್ಚಲಿ. ಏ ಬೆಳ್ಳಿ, ದೀಪ ಅಂತ ಹಚ್ಚು ಬಾ. विनाशाय च दुष्कृताम् धर्म संस्थापना
ಮಾವ ಏನಾಯ್ತು? ಯಾಕೆಲ್ರು ಗಾಬರಿ ಆಗಿದ್ದೀರಾ? ಏನಿಲ್ಲ ಮಾಯ, ಸೀರೆ ಮೇಲೆ ಒಂದು ಸಣ್ಣ ಬೆಂಕಿ ಕಿಡಿ ಬಿದ್ದಿತ್ತು. ಅಯ್ಯೋ ಬೆಂಕಿನ ಎಲ್ಲಿ? ಅಯ್ಯೋ ಈಗೇನಿಲ್ಲ ಮಾಯ, ಎಲ್ಲ ತೆಗ್ದಾಯ್ತು. ಮಾಯಂಗೆ ಕಾಲು ನೋವುತ್ತಿರ್ಬೇಕು, ನೀವು ಮನೆ ಕರ್ಕೊಂಡೋಗಿ. ಮಗಳೇ ಬಾ ಮಾಯ, ಹುಷಾರು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾಯ ಮುತ್ತು ಏನ್ ಹುಡುಕ್ತಾ ಇದ್ಯಾ? ಯುಗೇ ಯುಗೇ ಪರಿತ್ರಾಣಾಯ ಸಾಧು. ಆ ಗಿಣಿ ಚಿಕ್ಕಮ್ಮ ಪ್ರತಿ ಸರಿ ನಮ್ಮ ಮನೆಯವ್ರಿಗೆ ತೊಂದರೆ ಕೊಡ್ತಾನೆ ಇದೆ. ಯಾಕೆ ಹಾಗೆ ಮಾಡ್ತಿದೆ ಅಂತ ತಿಳ್ಕೊಬೇಕು. ಕಾರ್ತಿಕ್, ಈ ರೀತಿ ಎಲ್ಲ ಆಯ್ತು ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಪೂಜೆನ ನಾವು ಅನ್ಕೊಂಡಿದ್ಕಿಂತ ಚೆನ್ನಾಗಿ ಮಾಡೋಣ. ಪುರೋಹಿತರೆ, ನೀವು ಪೂಜೆ ಮುಂದುವರಿಸಿ. ಯಾರ ಮುಂದೆ ಗೆದ್ದು ಬೀಗ್ಬೇಕು ಅನ್ಕೊಂಡಿದ್ನೋ ಅವ್ರ ಮುಂದೆನೆ ಸೋತು ಸುಣ್ಣ ಆಗಿದ್ದೀನಿ. ಈ ರೀತಿ ಹೇಳಿ ತರ ಓಡೋಗೋದು ನನಗಿಷ್ಟ ಇಲ್ಲಪ್ಪ, ನನಗಿಷ್ಟ ಇಲ್ಲ. ನನ್ನ ಕೈಲಿ ದಿನ ಸಹಿಸ್ಕೊಳಕ್ ಆಗ್ತಿಲ್ಲ. ಇಷ್ಟೆಲ್ಲ ಆಗ್ತಿರೋದು ಆ ಗಿಳಿಯಿಂದಾನೆ. ಆ ಗಿಳಿ ಏನಾದ್ರೂ ನನ್ನ ಕೈಗೆ ಸಿಗ್ಬೇಕು. ಅಲ್ಲಮ್ಮ, ಆ ಗಿಳಿಲಿರೋ ಶಕ್ತಿನ ಬಂಧಿಸಿದೀನಿ ಅಂತ ಮಂತ್ರವಾದಿ ಹೇಳದ್ನಲ್ಲ, ಹೀಗಿರುವಾಗ ಗಿಳಿಲಿ ಹೇಗಮ್ಮ ಶಕ್ತಿ ಇರುತ್ತೆ? ಅದೇ ನನಗೂ ಅರ್ಥ ಆಗ್ತಿಲ್ಲಪ್ಪ. ನಿಜವಾಗ್ಲೂ ಬಂಧಿಸಿದಾರ ಇಲ್ಲ ಬಂಧಿಸೋ ತರ ನಾಟಕ ಮಾಡಿದ್ರ? ಯಾವ್ದಕ್ಕೂ ಒಂದ್ಸರಿ ಬ್ರಹ್ಮೇಂದ್ರ ಸ್ವಾಮಿಗಳಿಗೆ ನಾನು ಕಾಲ್ ಮಾಡ್ತೀನಿ. ಹೇಳಮ್ಮ ಮಾಯ. ಸ್ವಾಮಿಗಳೇ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡೋದಿತ್ತು. ನಾನು ಈಗಲೇ ಮಾತಾಡ್ಲಾ? ಹಾ, ಮಾತಾಡು. ಅವತ್ತು ಗಿಳಿಲಿ ಯಾವ್ದಾದ್ರು ಶಕ್ತಿ ಇದ್ರೆ ಅದನ್ನ ಬಂದ್ಸೋಕೆ ಅಂತ ನಿಮ್ ತಮ್ಮನ್ ಕಳ್ಸಿದ್ರಿ. ಅವ್ರು ಬಂದು ಬಂದ್ಸಿದೀನಿ ಅಂತ ನಮಗೆ ಭರವಸೆ ಕೊಟ್ಟೋದ್ರು. ಆದ್ರೆ ಇವತ್ತೇನಾಯ್ತು ಗೊತ್ತಾ?